ಇನ್ನು ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಜಿಟಿ ದೇವೇಗೌಡ ಪ್ರಶ್ನೆ ಮಾಡಿದ್ರಲ್ಲ, ಅವರಿಗೆ ಈಗ ಪರೋಕ್ಷವಾಗಿ ಸಾರಾ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರದ್ದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯವೇ ಬೇರೆ ಇದೆ ಅಂತ ಸಾರಾ ಮಹೇಶ್ ಹೇಳ್ತಿರೋದು. ಸಿಎಂ ವಿರುದ್ಧ ತನಿಖೆ ಮಾಡ್ತಿರೋದು ಅವರ ಕೈ ಕೆಳಗಿರುವ ಸಂಸ್ಥೆನೇ, ಹೀಗಾಗಿ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಆಗ್ರಹ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿ ನಮ್ಮಂಥವರೆಲ್ಲರಿಗೂ ಮಾದರಿಯಾಗಬೇಕು ಅಂತ ಸಾರಾ ಮಹೇಶ್ ಅವರ ಹೇಳಿಕೆ. ನಿನ್ನೆ ಚಾಮುಂಡೇಶ್ವರಿಯ ನವರಾತ್ರಿಯ ಮೊದಲನೇ ದಿನ ಅವರು ಅಧ್ಯಕ್ಷರಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ. ಕ್ಷೇತ್ರದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಎಂದಂಥ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ತಾನೇ ಹೇಳಬೇಕು, ಕೆಟ್ಟದ್ದಾಗಿ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರು. ಪಕ್ಷದ ನಿಲುವೇ ಬೇರೆ. ಪಕ್ಷದಲ್ಲಿ ಕುಮಾರಣ್ಣರವ್ರನ್ನ ಹಿಡಿದು ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಿಲ್ಲ. ಆದರೆ ಯಾರ ಹೆಸರನ್ನ ಹೇಳ್ಕೊಂಡು ನೀವು ಬಂದರು, ತಾವೇ ಸ್ವತಃ ಒಪ್ಕೊಂಡಿದ್ದೀರಿ. ಎಲ್ಲಿ? ವಿಧಾನಸಭೆಯಲ್ಲಿ 189 ಕೋಟಿ ಆಗಿಲ್ಲ, ತಿಂದಿಲ್ಲ, ಇಷ್ಟು ತಿಂದಿದ್ದಾರೆ ಅಂತ. ಅಲ್ಲಿಗೆ ಮೇಲ್ನೋಟಕ್ಕೆ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲವು ತನಿಖೆಗಳಲ್ಲಿ ಕಂಡುಬರ್ತಾ ಇದೆ. ಹಾಗಿದ್ಮೇಲೆ ಕೂಡಲೇ ಸರ್ಕಾರವನ್ನು ವಜಾ ಮಾಡಬೇಕು. ನಿನ್ನೆ ಸರ್ಕಾರನೇ ವಜಾ ಮಾಡಬೇಕು ಅಂತ ಸಾರಾ ಮಹೇಶ್ ಅವರ ಆಗ್ರಹ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸರ್ಕಾರನೂ ವಜಾ ಮಾಡಬೇಕು. ಯಾಕೆಂದರೆ ಇವ್ರ ಕೈ ಕೆಳಗಿರೋರೇ ತನಿಖೆ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾದ ತನಿಖೆಯನ್ನು ನಿರೀಕ್ಷೆ ಮಾಡೋದಕ್ಕಾಗತ್ತಾ? ಖಂಡಿತ ಆಗಲ್ಲ. ನಾವು ಯಾರೂ ರಾಜೀನಾಮೆ ಕೇಳಲ್ಲ, ಬಟ್ ಕೊಡಬೇಕಾಗತ್ತೆ ನೈತಿಕತೆಯನ್ನು ಹೊತ್ತು ಅಂತ ಸಾರಾ ಮಹೇಶ್ ಅವರ ಅಭಿಪ್ರಾಯ.